ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂತಂದರೆ, ನಿನ್ನೆ ತಾನೇ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪ್ರಕಟಗೊಂಡಿದೆ. 4,000 ಒಂದು ಹುದ್ದೆಗಳ ಒಂದು ನೇಮಕಾತಿ ಆಗಿರುತ್ತೆ. ಇದರಲ್ಲಿ ಡಿಸ್ಟಿಕ್ ವೈಸ್ ಎಷ್ಟು ವೇಕೆನ್ಸಿಗಳಿವೆ, ಇದರಲ್ಲಿ ಡಿಸ್ಟಿಕ್ ವೈಸು ಎಷ್ಟು ಇರ್ತವೆ ವೇಕೆನ್ಸೀಸು ಅಂತೇಳಿ ನಾವು ನೋಡ್ತಾ ಹೋಗೋಣ. ಯಾವ ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳಿವೆ ಅಂತೇಳಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ. ಇಲ್ಲಿ ಬಂದುಬಿಟ್ಟು ಬೆಂಗಳೂರು ಜಿಲ್ಲೆ, ಇದು PDF ಬೇಕಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ, ನೋಡ್ಬೋದು. ಬಂದು 1343. ಇದು ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 445. ಟೋಟ್ಲಾಗಿ ಏನಪ್ಪ ಅಂತಂದರೆ 1343. ಇಡೀ ಒಂದು ಜಿಲ್ಲೆಯಲ್ಲೇ ಎಷ್ಟು ಹುದ್ದೆ ಅಂತಂದರೆ ಟೋಟ್ಲಾಗಿ 1700+ ಆಗುತ್ತೆ. ಓಕೆ ಅಂತಂದರೆ ಸ್ನೇಹಿತರೆ, ನೀವು ಗಮನಿಸಬೇಕಾದ್ದೇನಪ್ಪ ಅಂತಂತಂದರೆ, ಒಂದು ನೋಟಿಫಿಕೇಷನ್ ಬರ್ತಿತ್ತು, ಅಷ್ಟು ವೇಕೆನ್ಸೀಸು ಬರೀ ಒಂದು ಜಿಲ್ಲೆಯಲ್ಲೇ ಇವೆ. ಹೌದಾ, ಅದು ಬೆಂಗಳೂರು ಜಿಲ್ಲೆ ಆಯಿತು. ನೆಕ್ಸ್ಟು ಇದರಲ್ಲಿ ಸೇವಾನಿರತ ಮತ್ತು ಈ ರೀತಿಯಾಗಿ ಆ್ಯಡನ್ನು ಮಾಡಿದ್ದಾರೆ ಕೆಲವೊಂದು ವೇಕೆನ್ಸೀಸ್ಗಳು. ಟೋಟ್ಲಾಗಿ 1700ಕ್ಕಿಂತ ಹೆಚ್ಚು ಹುದ್ದೆಗಳು ಅಲ್ಲಿ ಇವೆ. ಮತ್ತು ಮೈಸೂರು ನಗರದಲ್ಲಿ 46 ಹುದ್ದೆಗಳ ಮೇಲಾದರೆ ಫೀಮೇಲ್ 16. ಕಂಪ್ಲೀಟ್ PDF ನಾನು ಹಾಕ್ತೀನಿ, ನೀವು ವೇಕೆನ್ಸೀಸು ಡೀಟೇಲಾಗಿ ಅಂದರೆ ಡಿಸ್ಟ್ರಿಕ್ಟ್ ವೈಸ್ ನೀವು ನೋಡ್ಕೋಬೋದು. ನೀವು ಯಾವಾಗ ಅಲ್ಲಿ ಅಪ್ಲೈ ಮಾಡಬೇಕು ಅಂತಲೂ ಸಹ ಹೇಳ್ತೀನಿ. ಓಕೆನಾ. ಹುಬ್ಳಿ ಧಾರವಾಡದಲ್ಲಿ 50 ಹುದ್ದೆಗಳಿವೆ ಸ್ನೇಹಿತರೆ, ಪ್ಲಸ್ ಫೀಮೇಲ್ಗೆ 17 ಹುದ್ದೆಗಳಿವೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮಂಗಳೂರು ನಗರದಲ್ಲಿ 53 ಹುದ್ದೆಗಳು. ಆನಂತರ ಮಹಿಳೆಯರಿಗೆ 28 ಹುದ್ದೆಗಳಿವೆ. ಸೇವಾನಿರತ ಅವರಿಗೆ 10. ಟೋಟ್ಲಾಗಿ ಈ ರೀತಿ ವೇಕೆನ್ಸೀಸ್ನ ಹಾಕಿದ್ದಾರೆ. ಓಕೆನಾ. ನೆಕ್ಸ್ಟು ಬೆಂಗಳೂರು ಜಿಲ್ಲೆಯಲ್ಲಿ, ಅದು ಬೆಂಗಳೂರು ನಗರದಲ್ಲಿ ನೋಡಿದ್ದೀವಿ. ಈಗ ಬೆಂಗಳೂರು ಜಿಲ್ಲೆಯಲ್ಲಿ 17 ಹುದ್ದೆ ಪುರುಷರಿಗಿದ್ದರೆ 6 ಮಹಿಳೆಯರಿಗೆ. ಓಕೆನಾ. ನೆಕ್ಸ್ಟು ತುಮಕೂರು ಜಿಲ್ಲೆಯಲ್ಲಿ 34 ಪುರುಷರಿಗೆ 11 ಮಹಿಳೆಯರಿಗೆ. ನೆಕ್ಸ್ಟು ಕೋಲಾರ ಜಿಲ್ಲೆಯಲ್ಲಿ 34 ಪುರುಷರಿಗೆ 11 ಮಹಿಳೆಯರಿಗೆ ಹುದ್ದೆಗಳಿರುವಂಥದ್ದು. ನೆಕ್ಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 34 ಹುದ್ದೆಗಳು ಪುರುಷರಿಗಿದ್ದರೆ 11 ಹುದ್ದೆಗಳು ಮಹಿಳೆಯರಿಗೆ ಇದೆ. ಮೈಸೂರು ಜಿಲ್ಲೆಯಲ್ಲಿ 39 ಪುರುಷರಿಗಿದ್ದರೆ 13 ಮಹಿಳೆಯರಿಗೆ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ. ಚಾಮರಾಜನಗರ ಜಿಲ್ಲೆಯಲ್ಲಿ 34 ಪುರುಷರಿಗೆ 11 ಮಹಿಳೆಯರಿಗೆ. ಹಾಸನ ಜಿಲ್ಲೆಯಲ್ಲಿ 27 ಜಿಲ್ಲೆಯ ಪುರುಷರಿಗೆ 9 ಮಹಿಳೆಯರಿಗೆ. ಇಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ ವೈಸ್ ಕೊಟ್ಟಿದ್ದಾರೆ. ಓಕೆ, ಹುದ್ದೆಗಳು ಇರುವಂಥದ್ದು. ನೆಕ್ಸ್ಟು ಕೊಡಗು ಜಿಲ್ಲೆಯಲ್ಲಿ 34+2 ಬ್ಯಾಕ್ಲೆಸ್ ಸೇರಿ 17 ಮಹಿಳೆಯರಿಗೆ ಇರುವಂಥದ್ದು. ನೆಕ್ಸ್ಟು ಮಂಡ್ಯ ಜಿಲ್ಲೆಯಲ್ಲಿ 66 ಹುದ್ದೆಗಳು ಪ್ಲಸ್ 8 ಖಾಲಿ ಹುದ್ದೆಗಳಿವೆ. ದಾವಣಗೆರೆ ಜಿಲ್ಲೆಯಲ್ಲಿ 17 ಪುರುಷರಿಗಿದ್ದರೆ 6 ಮಹಿಳೆಯರಿಗೆ ಇರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ 67 ಪುರುಷರಿಗೆ 22 ಮಹಿಳೆಯರಿಗೆ ಇರುವಂಥದ್ದು. ನೆಕ್ಸ್ಟು ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಅವ್ರಿಗೂ ಸಹ ಹುದ್ದೆಗಳಿವೆ, ನೀವು ನೋಡಬಹುದು. ಹಾವೇರಿ ಜಿಲ್ಲೆಯಲ್ಲಿ 34 ಪುರುಷರಿಗೆ 11 ಮಹಿಳೆಯರಿಗೆ. ದಕ್ಷಿಣ ಕನ್ನಡ ಇಲ್ಲಿ 46 ಪುರುಷರಿಗೆ 16 ಮಹಿಳೆಯರಿಗೆ. ನಂತರ ಉಡುಪಿ ಜಿಲ್ಲೆಯಲ್ಲಿ 67 ಹುದ್ದೆಗಳಿವೆ ಪುರುಷರಿಗೆ, ಅದರಲ್ಲಿ 22 ಹುದ್ದೆಗಳನ್ನ ಮಹಿಳೆಯರಿಗೆ ಅವರು ನೀಡಿರುವಂಥದ್ದನ್ನು ನೀವು ಗಮನಿಸಬಹುದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ 34 ಇದ್ದರೆ 11 ಮಹಿಳೆಯರಿಗೆ. ಸೇವಾನಿರತ ಪುರುಷರಿಗೆ 4 ಹುದ್ದೆಗಳು, ಈ ರೀತಿಯಾಗಿ ಹುದ್ದೆಗಳು ಸಹ ಇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 34 ಪುರುಷರಿಗೆ, ಮಹಿಳೆಯರಿಗೆ 11 ಹುದ್ದೆಗಳು. ಗದಗ ಜಿಲ್ಲೆಯಲ್ಲಿ 24 ಮಹಿಳೆಯರಿಗೆ ಮತ್ತು 8 ಮಹಿಳೆಯರಿಗೆ ಪುರುಷರಿಗೆ ಸೇರಿ. ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ಗೆ 2 ಹುದ್ದೆಗಳು, ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ರೈಲ್ವೇಸ್ ಬೆಂಗಳೂರಿನಲ್ಲಿ
17 ಏನಪ್ಪ ಅಂತಂತಂದರೆ ಪುರುಷರಿಗಿದ್ದರೆ, ನೆಕ್ಸ್ಟು 6 ಮಹಿಳೆಯರಿಗೆ. ಬಳ್ಳಾರಿ ಜಿಲ್ಲೆಯಲ್ಲಿ 7 ಪುರುಷರಿಗೆ, 2 ಮಹಿಳೆಯರಿಗೆ. ನೆಕ್ಸ್ಟು ರಾಯಚೂರು ಜಿಲ್ಲೆಯಲ್ಲಿ 13 ಪುರುಷರಿಗೆ, 5 ಮಹಿಳೆಯರಿಗೆ ಇರುವಂಥದ್ದು. ಇದು ನಾನ್ ಹೆಚ್ಚಿಗೆ ಸಂಬಂಧಪಟ್ಟಿರುವಂಥ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಓಕೆ, ಹೆಚ್ಚಿಗೆ ಸಂಬಂಧಿಸಿರುವಂಥದ್ದನ್ನು ಸಹ ನಾನು ತಿಳಿಸ್ತೀನಿ ನೆಕ್ಸ್ಟು. ಬಟ್ ಇದರಲ್ಲಿ ಓವರಾಲಾಗಿ ನೀವು ಯಾವುದಕ್ಕೆ ಅಪ್ಲೈ ಮಾಡಿದರೆ ಬೆಸ್ಟು ಅಂತ ಅನ್ನೋದನ್ನು ನಾನು ಒಂದು ಕಟ್ ಆಫ್ ಅನಾಲಿಸಿಸ್ ಮಾಡ್ತೀನಿ. ಅಂದರೆ ಲಾಸ್ಟ್ ಇಯರ್ ಒಂದು ಕಟ್ ಆಫನ್ನು ನಾನು ಹೇಳ್ತೀನಿ, ಡಿಸ್ಟ್ರಿಕ್ ವೈಸು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಹೋಗಿದೆ ಅಂತೇಳಿ. ಓಕೆನಾ? ಅದರ ಆಧಾರದ ಮೇಲೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಈಗ ಹೇಳ್ಬೋದು ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಓದ್ದೇವೆ, ಅಲ್ಲಿ ನೀವು ಅಪ್ಲೈ ಮಾಡಿರಿ ಅಂತ. ಬಟ್ ಎಲ್ಲರೂ ಅಲ್ಲಿ ಅಪ್ಲೈ ಮಾಡಿದರೆ ಹಂಗೆ. ಅದಕ್ಕಾಗಿ ಕಟ್ ಆಫ್ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿ ಅದರ ಪ್ರಕಾರ ನಾನು ನಿಮಗೆ ಹೇಳ್ತೀನಿ. ಬಟ್ ಈಗ ಜಾಸ್ತಿ ಎಲ್ಲರೂ ಅಪ್ಲೈ ಮಾಡುವಂಥದ್ದು, ಎಲ್ಲರಿಗೆ ಇಂಟ್ರೆಸ್ಟ್ ಬರುವಂಥದ್ದು ಬೆಂಗಳೂರು ಜಿಲ್ಲೆ. ಯಾಕಂತಂದರೆ ಅಲ್ಲಿ ಹುದ್ದೆಗಳು ಜಾಸ್ತಿ ಇವೆ. ಹಾಗಾಗಿ ಏನಪ್ಪ ಅಂತಂದರೆ ಸ್ನೇಹಿತರೆ, ನಾನು ನಿಮಗೆ ಹೇಳ್ತೀನಿ, ಕಟ್ ಆಫ್ ಅನಾಲಿಸಿಸನ್ನು ಮಾಡಿ ಹೇಳ್ತೀನಿ. ಯಾವತ್ತಂದರೆ ಇವತ್ತೇ ಹೇಳ್ತೀನಿ, ಸಾಯಂಕಾಲ ಅಷ್ಟೊತ್ತಿಗೆ ನಿಮಗೆ ವಿಡಿಯೋ ಮೂಲಕ ನಾನು ಡಿಸ್ಟ್ರಿಕ್ಟ್ ವೈಸು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟಿತ್ತು ಅಂತೇಳಿ. ಓಕೆನಾ? ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ, ಹೆಡ್ ಡಾಟನ್ನು ಕಾಮೆಂಟ್ ಮಾಡಿ, ನಾನು ಖಂಡಿತವಾಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.